ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರೋಣ. ಈ ದಿನ ನಾವು ಮತ್ತೊಂದು ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಅಧ್ಯಾಯ 9 ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು. ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಸಂಖ್ಯೆ 1, ಬಿಟ್ಟ ಸ್ಥಳಗಳನ್ನು ತುಂಬಿ. ಎ. ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಡ್ಯಾಶ್. ಉತ್ತರ ಸ್ವಿಚ್. ಬಿ. ವಿದ್ಯುತ್ ಕೋಶದಲ್ಲಿ ಡ್ಯಾಶ್ ಅಗ್ರಗಳಿವೆ. ಉತ್ತರ 2 ಅಗ್ರಗಳಿವೆ, ಧನ ಮತ್ತು ಋಣ. ಪ್ರಶ್ನೆ 2, ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ. ಎ. ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಈ ಹೇಳಿಕೆ ಸರಿಯಿದೆ. ಬಿ. ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು. ಈ ಹೇಳಿಕೆ ತಪ್ಪಾಗಿದೆ. ಸಿ. ವಿದ್ಯುತ್ ಪ್ರವಾಹವು ಥರ್ಮೋಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು. ಈ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 3, ಚಿತ್ರ 9.13ರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ, ಏಕೆಂದು ವಿವರಿಸಿ. ಉತ್ತರ. ಈ ಚಿತ್ರದಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ, ಏಕೆಂದರೆ ಸ್ಕ್ರೂ ಡ್ರೈವರ್ನ ಒಂದು ತುದಿ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಪ್ಲಾಸ್ಟಿಕ್ ಒಂದು ಅವಾಹಕವಾಗಿದ್ದು, ಇದರ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಹಾಗಾಗಿ ಬಲ್ಬ್ ಬೆಳಗುವುದಿಲ್ಲ. 4ನೇ ಪ್ರಶ್ನೆ, ಚಿತ್ರ 9.14ರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು 2 ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ. ಇದಕ್ಕೆ ಉತ್ತರ, ಬಲ್ಬ್ ಬೆಳಗುವಂತೆ ಮಾಡಲು ನಾವು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿರುವ ಚಿತ್ರವನ್ನು ಬರೆದಿದ್ದೇವೆ. ಇದನ್ನು ನೋಡಿ ನೀವು ಅಧ್ಯಯನ ಮಾಡಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು? ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ. ಉತ್ತರ. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಸ್ವಿಚ್ ಅನ್ನು ಬಳಸುತ್ತೇವೆ. ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ವಿದ್ಯುತ್ ಉಪಕರಣಗಳೆಂದರೆ ಟಿವಿ, ಮೊಬೈಲ್, ಟಾರ್ಚ್, ಫ್ಯಾನ್, ಆಟಿಕೆಗಳು. ಪ್ರಶ್ನೆ 6, ಚಿತ್ರ 9.14ರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ? ಉತ್ತರ. ಇಲ್ಲ, ರಬ್ಬರ್ ಅವಾಹಕ ವಸ್ತು, ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ. ಪ್ರಶ್ನೆ 7, ಚಿತ್ರ 9.15ರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ? ಉತ್ತರ. ಹೌದು, ವಿದ್ಯುತ್ ಮಂಡಲವು ಪೂರ್ಣಗೊಂಡಿರುವುದರಿಂದ ಬಲ್ಬ್ ಬೆಳಗುತ್ತದೆ.